ನಮಸ್ತೆ ವೀಕ್ಷಕರೇ, ಇದು ಶ್ರಾವಣ ಮಾಸ ಆಗಿರೋದ್ರಿಂದ ಸಾಲು ಸಾಲು ಹಬ್ಬಗಳು ಬರ್ತಾ ಇದೆ. ಹಬ್ಬಕ್ಕೆ ಹೊಸ ಸ್ವೀಟ್ ಟ್ರೈ ಮಾಡಬೇಕು ಅಂತ ಇರೋರು ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಒಂದು ಅದ್ಭುತವಾದಂತಹ ಮಿನಿ ಚಿರೋಟಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದಿಲ್ಲ. ಬರೀ 1 ಕಪ್ ಮೈದಾ ಮತ್ತು 1 ಚಮಚ ತುಪ್ಪದಿಂದ ನಾವು ಇದನ್ನು ಕ್ರಿಸ್ಪಿಯಾಗಿರುವಂತಹ ಮಿನಿ ಚಿರೋಟಿನ ಮನೆಯಲ್ಲೇ ಮಾಡ್ಕೊಬಹುದು. ನೋಡಿ ಎಷ್ಟು ಗರಿಗರಿಯಾಗಿ ಕ್ರಿಸ್ಪಿಯಾದ ಮಿನಿ ಚಿರೋಟಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಮಾಡುವಂತಹ ವೆಜ್ ರೆಸಿಪೀಸ್, ನಾನ್ ವೆಜ್ ರೆಸಿಪೀಸ್ ಎಲ್ಲ ಫಸ್ಟ್ ನಿಮಗೆ ತಲುಪುತ್ತೆ. ಬನ್ನಿ ಈಗ ಚಿರೋಟಿ ಮಾಡೋದು ಹೇಗೆ ಅಂತ ನೋಡೋಣ. ಬನ್ನಿ, ಮೊದಲಿಗೆ 1 ಕಪ್ ಮೈದಾನ ತೊಗೊಂಡಿದ್ದೀನಿ. ಇದಕ್ಕೆ 1 ಚಮಚ ತುಪ್ಪನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನು ಕೈಯಿಂದ ಚೆನ್ನಾಗಿ ಕಲಿಸ್ಬಿಟ್ಟು ಫಸ್ಟ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಗಟ್ಟಿಯಾಗಿ ಹಸಿಟ್ಟನ್ನು ಕಲಿಸ್ಕೊಬೇಕು. ಕೊನೆಯದಾಗಿ 1 ಚಮಚ ಕುಕ್ಕಿಂಗ್ ಆಯಿಲನ್ನು ಹಾಕಿಬಿಟ್ಟು ಚೆನ್ನಾಗಿ ನಾದಿಸ್ಕೊಬೇಕು. ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ಹಾಗೇ ಇಡಬೇಕು, ಕ್ಲೋಸ್ ಮಾಡಿಬಿಟ್ಟು ಇಡಬೇಕು. ಈಗ ನಾವು ಚಿರೋಟಿನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ 1 ಚಮಚ ಅಕ್ಕಿ ಹಸಿಟ್ಟನ್ನು ತೊಗೊತಾ ಇದ್ದೀನಿ ಒಂದು ಬೌಲಲ್ಲಿ. ಅದಕ್ಕೆ 2 ಚಮಚದಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ತಾಯಿದ್ದೀನಿ. ಮತ್ತು 1 ಚಮಚ ತುಪ್ಪನ ಹಾಕ್ತಾಯಿದ್ದೀನಿ. ಹಾಗೆ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಈ ಮಿಶ್ರಣ ಮಾಡ್ಕೊಂಡು ಇಟ್ಕೊಬೇಕು. ನಾವು ನಾನು ಇವಾಗ ಸಣ್ಣ ಸಣ್ಣದಾದ ಒಂದು 4 ಉಂಡೆಗಳನ್ನು ಮಾಡ್ಕೊತಾ ಇದ್ದೀನಿ. ಈಗ ಪೂರಿ ಮಾಡ್ಕೊತೀವಲ್ಲ ಆ ಥರ ಸಣ್ಣ ಸಣ್ಣಗೆ ಉಂಡೆ ಮಾಡ್ಕೊಬೇಕು. ಈ ಥರ ಸಣ್ಣ ಸಣ್ಣ ಉಂಡೆಗಳ ಥರ ಮಾಡಿಕೊಂಡು ಚಪಾತಿ ಥರ ಲಟ್ಟಿಸ್ಕೊಂಡು ಇಟ್ಕೊಬೇಕು. 4 ಚಪಾತಿಗಳನ್ನು ಲಟ್ಟಿಸ್ಕೊಂಡು ಇಟ್ಕೊಬೇಕು. ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಈಗ ನಾನು ಒಂದೊಂದೇ ಲಟ್ಟಿಸ್ಕೊಂಡು 4 ಚಪಾತಿಗಳನ್ನು ತೆಳ್ಳಗೆ ಲಟ್ಟಿಸ್ಕೊಬೇಕು. ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಬೇಕಾಗುತ್ತೆ. ಇವಾಗ ಈ ಮಿಶ್ರಣವನ್ನು ಲೇಯರ್ ಬೈ ಲೇಯರ್ ಥರ ಒಂದರ ಮೇಲೆ ಒಂದು ಹಾಕಿ ಫುಲ್ ಸ್ಪ್ರೆಡ್ ಮಾಡಬೇಕಾಗುತ್ತೆ. ಈ ಥರ ನೋಡಿ, ನಾನು 4 ಚಪಾತಿಗಳನ್ನು ಒಂದರ ಮೇಲೆ ಒಂದು ಹಾಕಿಬಿಟ್ಟು ಈ ಥರ ಲೇಯರ್ ಹಾಕ್ತಾಯಿದ್ದೀನಿ ಎಲ್ಲದಕ್ಕೂ. ಹಾಗೆ ಈ ಥರ ಹಾಕಿಬಿಟ್ಟು ಮೇಲಿನಿಂದ ರೋಲ್ ಮಾಡ್ಕೊಂಡು ಬರಬೇಕು. ನೋಡಿ, ಈ ಥರ ರೋಲ್ ಮಾಡಿಕೊಂಡು ನಾನು 3 ರೋಲ್ಗಳನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಸಣ್ಣ ಸಣ್ಣಕ್ಕೆ ಪೀಸಸ್ಗಳಾಗಿ ಮಾಡಿ ಕತ್ತರಿಸ್ಕೊಂಡು ಇಟ್ಕೊಬೇಕಾಗುತ್ತೆ. ನೋಡಿ, ಈ ಥರ ಈಗ ಒಂದೊಂದೇ ತಗೊಂಡು ತೆಳ್ಳಗೆ ಲಟ್ಟಿಸ್ಕೊಂಡು ಇಟ್ಕೊಳ್ಳಿ. ಈಗ ನಾನು ಒಂದು ಅರ್ಧ ಕಪ್ಪಷ್ಟು ಸಕ್ಕರೆನ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿಬಿಟ್ಟು ಮಿಕ್ಸಿಯಲ್ಲಿ ಪೌಡ್ರ್ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆ. ಇವಾಗ ಎಣ್ಣೆ ಕಾದಾದ ಮೇಲೆ ಇದಕ್ಕೆ ಒಂದೊಂದೇ ಇವಾಗ ನಾನು ಲಟ್ಟಿಸ್ಕೊಂಡಿರುವಂತಹ ಪೂರಿಗಳನ್ನು ಹಾಕ್ತಾಯಿದ್ದೀನಿ. ನೋಡಿ, ಚಿರೋಟಿ ಥರ ಹೇಗೆ ಎಲ್ಲ ಪದರಗಳು ಬಿಟ್ಕೊಂಡು ತುಂಬ ಚೆನ್ನಾಗಿ ಉಪ್ಕೊತಾ ಇದೆ. ಈಗ
ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡಬೇಕಾಗುತ್ತೆ. ಇದು ಕಂದು ಬಣ್ಣ ಬರೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ. ಈಗ ಚಿರೋಟಿಗಳು ಚೆನ್ನಾಗಿ ಕಲರ್ ಬಂದಿದೆ. ಇದನ್ನು ತೆಗಿತಾ ಇದ್ದೀನಿ. ರೆಡಿಯಾಗಿದೆ ಇದು. ಹಾಗೆ ಇನ್ನೊಂದು ರೌಂಡು ಹಾಕ್ತಾಯಿದ್ದೀನಿ ಈಗ. ನೋಡಿ ಯಾವ ಥರ ಪದರಗಳು ಬಿಡ್ಕೊತಾ ಇದೆ ನೋಡಿ. ಈಗ ಗರಿಗರಿಯಾಗಿರುವಂತಹ ಚಿರೋಟಿನ ಈ ಸಕ್ಕರೆಯ ಒಂದು ಮಿಶ್ರಣ ಏನಿದೆ ಅದರಲ್ಲಿ ಅದ್ದಿಬಿಟ್ಟು ಈ ಥರ ಉದುರಿಸ್ಬೇಕು. ಈ ಥರ ಸಕ್ಕರೆ ಪುಡಿನ ಉದುರಿಸ್ಬಿಟ್ಟು ಒಂದು ತಟ್ಟೆಯಲ್ಲಿ ಜೋಡಿಸ್ಕೊಂಡು ಇಟ್ಕೊಬೇಕು. ನೋಡಿ ಈ ಥರ ಸಕ್ಕರೆಯ ಒಂದು ಪುಡಿ ಏನಿದೆ ಅದನ್ನು ಹಾಕಿಬಿಟ್ಟು ಉದುರಿಸ್ಬಿಟ್ಟು ಈ ಥರ ಜೋಡಿಸ್ಕೊಂಡು ಇಟ್ಕೊಬೇಕು. ಈಗೆಲ್ಲನೂ ಆಗಿದೆ. ಚಿರೋಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇದು ನಮ್ಮ ಮಿನಿ ಚಿರೋಟಿ ರೆಡಿಯಾಗಿದೆ. ಯಾವ ಥರ ಕ್ರಿಸ್ಪಿಯಾಗಿದೆ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ತೋರಿಸ್ತಾ ಇದ್ದೀನಿ ಈಗ. ನೋಡಿ ಯಾವ ಥರ ಪದರಗಳು ಬಿಟ್ಕೊಂಡಿದೆ ನೋಡಿ. ಎಷ್ಟು ಚೆನ್ನಾಗಿ ಇದು ಮಿನಿ ಚಿರೋಟಿ ರೆಡಿಯಾಗಿದೆ. ತುಂಬ ಕ್ರಿಸ್ಪಿಯಾಗಿದೆ. ಈ ಸ್ವೀಟ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು.